ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಪಾಪು ಮಲಗಿದ್ಲು. ಸೊ ಅವಳು ಹೇಳುವ ಮೊದಲೇ ನನ್ನ ಪೆಂಡಿಂಗ್ ವರ್ಕ್ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಕೊಂಡೆ. ಅವಳು ಎದ್ಮೇಲೆ ಯಾವ ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ. ಅವಳ ಜೊತೆ ಆಟ ಆಡ್ತಾನೆ ಇರಬೇಕಾಗುತ್ತೆ ಅಥವಾ ಅವಳ ಎತ್ಕೊಂಡಿರಬೇಕಾಗುತ್ತೆ. ಸೊ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಪೆಂಡಿಂಗ್ ಇತ್ತು, ಅದನ್ನ ಫಸ್ಟ್ ಮುಗಿಸ್ಕೊಳ್ಳೋಣ ಅಂದ್ಕೊಂಡೆ. ಸ್ಟಿಚಿಂಗ್ ಕೆಲಸನೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಸೀದಾ ಗಾರ್ಡನ್ ಕಡೆ ಹೋದೆ. ಈ ಬಿಸಿಲಿಗೆ ಗಿಡ ಎಲ್ಲ ಹೇಗೆ ಒಣಗಿದೆ ನೋಡಿ. ಸೊ ಅದಕ್ಕೆ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೆ. ನಾನು ನೀರು ಹಾಕಬೇಕಾದ್ರೆ ಅಲ್ಲಿಗೆ ಅಕ್ಕನ ಮಗ ಬಂದುಕೊಂಡು ನಾನು ಹಾಕ್ತೀನಿ ಅಂತ ಹಠ ಹಿಡ್ದ. ಅದಕ್ಕೆ ಅವನ ಜೊತೆ ಬಾ ನೀನು ಕೂಡ ಹಿಡ್ಕೊ, ಒಟ್ಟಿಗೆ ಹಾಕೋಣ ಅಂತ ಹೇಳಿ ನೀರು ಹಾಕ್ತಾ ಇದ್ದೆ. ಈ ಮಕ್ಕಳು ಹಾಗೆ ಅಲ್ವಾ, ನಾವೇನಾದರೂ ಮಾಡಬೇಕಾದ್ರೆ ಅದನ್ನೇ ಇಮಿಡಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪಾಪ ಕೂಡ ಎದ್ಲು. ಸೊ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಆಟ ಆಡಿಸ್ತಾ ಇದ್ದೆ. ಸ್ವಲ್ಪ ಹೊತ್ತು ಅವಳನ್ನ ಆಟ ಆಡಿಸಿ ಇವತ್ತು ನೈಟಿಗೆ ಚಿಕನ್ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಅದಕ್ಕೆ ಬೇಕಾದ ಐಟಮ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ಊರಲ್ಲಿ ನಮಗೆ ಬೇಕಾದ ಐಟಮ್ ನಮ್ಮ ಮನೆಯಲ್ಲೇ ಸಿಗೋದರಿಂದ ಈ ಶಾಪಿಗೆ ಹೋಗಿ ತರುವ ಅಗತ್ಯನೇ ಇರೋದಿಲ್ಲ. ಸೊ ಮನೇಲೇ ಎಲ್ಲ ಇರುತ್ತೆ. ಸೊ ಹಾಗೆ ತೆಂಗಿನಕಾಯಿ ಕೂಡ ನಮ್ಮ ಮನೇಲೇ ಬೆಳೆದಿತ್ತು. ಸೊ ಅದರ ಸಿಪ್ಪೆ ತಗೊಂಡೆ. ಆಮೇಲೆ ಬೇವು ಸೊಪ್ಪು ಕೂಡ ನಮ್ಮ ಮನೇಲೇ ಗಿಡ ಇರೋದ್ರಿಂದ ಅದನ್ನು ತಗೊಂಡೆ. ಆಮೇಲೆ ನಿಂಬೆ ಹುಳಿ ಕೂಡ ಹಾಗೆ ಮನೇಲಿ ಮರ ಇತ್ತು. ಸೊ ಆ 2 ನಿಂಬೆ ಹುಳಿ ಕೂಡ ಕೊಯ್ದುಕೊಂಡು ಹೋದೆ. ನಾನಿಲ್ಲಿ 1.5 kg ಚಿಕನ್ ತಗೊಂಡಿದ್ದೇನೆ. ಇದನ್ನು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡೆ. ಫಸ್ಟ್ ಚಿಕನ್ ಸಾಂಬಾರಿಗೆ ಬೇಕಾದ ಮಸಾಲ ರೆಡಿ ಮಾಡ್ಕೊಳ್ತಾನ. ನಾನು 3 ಮೆಣಸು ಮತ್ತು ಬ್ಯಾಡಿಗೆ ಮೆಣಸನ್ನ ಈಕ್ವಲ್ ಅಮೌಂಟಲ್ಲಿ ತಗೊಂಡಿದ್ದೇನೆ. ಒಂದು 20 ತಗೊಂಡಿದ್ದೇನೆ, 2 ಕೂಡ. ಕೊತ್ತಂಬರಿ 4 ಸ್ಪೂನ್ ತಗೊಂಡಿದ್ದೇನೆ. ಆ್ಯಂಡ್ ಜೀರಿಗೆ ಸ್ವಲ್ಪ 1 ಸ್ಪೂನ್ ತಗೊಂಡಿದ್ದೇನೆ. ಇದನ್ನ ಫಸ್ಟ್ ಹುರ್ಕೊಳ್ಳೋಣ. ಫಸ್ಟ್ ಬಾಣಲೆಗೆ ಕಾಳಿ ಮೆಣಸು ಮಾತ್ರ ಹಾಕ್ಕೊಂಡು ಹುರ್ಕೊಳ್ಬೇಕು. ಇಲ್ಲಿ ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡಿಕೊಂಡು ಅದನ್ನು ಲೋ ಫ್ಲೇಮಲ್ಲೇ ಹುರ್ಕೊಂಡೆ. ಮೆಣಸು ಸ್ವಲ್ಪ ಕಲರ್ ಬಂದಾಗ ಅದಕ್ಕೆ ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಸೇರಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಇದನ್ನ ಹುರ್ಕೊಂಡಾಗಿದೆ, ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಬರೋಣ. ಚಿಕನ್ ಮಾಡಲಿಕ್ಕೆ ಮೊದಲು ಯಾವುದೆಲ್ಲ ಸಾಮಗ್ರಿಗಳು ಬೇಕು ಅಂತ ನಾನು ತೋರಿಸ್ತೀನಿ, ಬನ್ನಿ. ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ. ಒಂದು 5 ಎಸಲು ಬೆಳ್ಳುಳ್ಳಿ ತಗೊಂಡಿದ್ದೀನಿ. 2 ಹಸಿಮೆಣಸು, ಆಮೇಲೆ ಬೇವಿನ ಸೊಪ್ಪು ಮತ್ತು ಮಸಾಲೆ ಸಾಮಗ್ರಿ ತಗೊಂಡಿದ್ದೀನಿ. ಮತ್ತು 1 ನಿಂಬೆಹಣ್ಣು. ಚಿಕನ್ ಸಾಂಬಾರು ರೆಡಿ ಮಾಡೋಣ, ಬನ್ನಿ. ಫಸ್ಟು ಒಂದು ಬಾಣಲೆಗೆ ಕೊಕೊನಟ್ ಆಯಿಲ್ ಹಾಕ್ಕೊಂಡೆ. ಒಗ್ಗರಣೆಗೆ ನಾವು ಎಲೆ, ಚಕ್ಕೆ, ಲವಂಗ ಹಾಗೂ ಸೋಂಪು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವ ಆನಿಯನ್ ಕೂಡ ಹಾಕ್ಕೊಂಡು ಹುರ್ಕೊಳ್ಬೇಕು. ಸ್ವಲ್ಪ ಬೇವಿನ ಸೊಪ್ಪು ಹಾಕೊಳ್ತೀನಿ.
ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಇದಕ್ಕೆ ವಾಶ್ ಮಾಡಿಟ್ಕೊಂಡು ಚಿಕನ್ ಹಾಕೊಳ್ತೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು. ಸ್ವಲ್ಪ ಅರಿಶಿನ ಹುಡಿ ಹಾಕೊಳ್ಳೋಣ. ಜೊತೆಗೆ ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೊಂಡೆ. ಸ್ವಲ್ಪ ಹೊತ್ತು ಚಿಕನ್ನ ಹಾಗೆ ಬೇಯಲು ಬಿಡೋಣ. ಚಿಕನ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ಅದನ್ನ ಸ್ವಲ್ಪ ಫ್ರೈ ಮಾಡಬೇಕು. ಚಿಕನ್ ಅರ್ಧ ಬೇಯ್ದ ಮೇಲೆ ಅದಕ್ಕೆ ರುಬ್ಬಿಟ್ಟ ಮಸಾಲ ಹಾಕ್ಕೊಂಡೆ. ಸಾಂಬಾರನ್ನ ಚೆನ್ನಾಗಿ ಕುದಿಯಲು ಬಿಡೋಣ ನಾವು. ತೆಂಗಿನಕಾಯಿ ಹಾಕ್ಕೊಂಡ್ರೆ ಕೋಳಿ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ನಾವು ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ. ತೆಂಗಿನಕಾಯಿ ಹುರಿಯನ್ನು ಸ್ವಲ್ಪ ಕಲರ್ ಬರುವ ತನಕ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇಲ್ಲಿ ಚಿಕನ್ ಸಾಂಬಾರು ಕುದಿ ಬರ್ತಿದೆ, ಇನ್ನೂ ಚೆನ್ನಾಗಿ ಕುದಿ ಬರಲಿ. ಇದನ್ನು ಆಗಾಗ ಕೈ ಆಡಿಸ್ತಾ ಇರಬೇಕು, ಇಲ್ಲದ್ರೆ ತಳ ಹಿಡಿಯುತ್ತೆ. ಚೆನ್ನಾಗಿ ಕುದಿ ಬಂದಿದೆ. ನಾವೀಗ ತೆಂಗಿನಕಾಯಿ ಹುರಿನ ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಅದನ್ನ ಹಾಕೋಣ. ಇದನ್ನು ಚೆನ್ನಾಗಿ ಕುದಿ ಬರಲಿ. ಚಿಕನ್ ಸಾಂಬಾರು ರೆಡಿ ಆಗಿದೆ. ಇದನ್ನ ಕೋರೊಟ್ಟಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.